ವೆಲ್ಕಮ್ ಬ್ಯಾಕ್ ಟು ಗೌಡ್ರು ಬ್ಲಾಗ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ನಾನು ನಮ್ಮ ಹಳೆ ಕಾಲೇಜಲ್ಲಿದ್ದೀನಿ. ಸೊ ದಿಸ್ ಇಸ್ ಮೈ ಕಾಲೇಜ್. ಕಾಲೇಜಿಗೆ ಬಂದಿರೋ ವಿಶೇಷ ಏನು ಅಂದರೆ ದಿಸ್ ಇಸ್ ಮೈ ಕಾಲೇಜ್. ಇವತ್ತಿನ ವ್ಲಾಗ್ನ ಉದ್ದೇಶ ಏನಂದರೆ ಇವತ್ತು 2 ಅಕ್ಟೋಬರ್ ಆಗಿರೋದ್ರಲ್ಲ ಗಾಂಧಿ ಜಯಂತಿ ಆ್ಯಂಡ್ ನಮ್ಮ ಕಾಲೇಜಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಪ್ರಯುಕ್ತ ಒಂದು ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ದಾರೆ. ಪ್ರತಿ ವರ್ಷವೂ ಈ ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾರೆ. ಸೊ 5 ಕಿಲೋಮೀಟರ್ಸ್ ಮ್ಯಾರಥಾನ್ ಆಗಿರುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಓಪನ್ ರಿಜಿಸ್ಟ್ರೇಷನ್ ಕೂಡ ಇರುತ್ತೆ. ಸೊ ಎಲ್ಲರೂ ಬಂದು 5K ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ವಿನ್ನರ್ಸ್ಗೆ ಸರ್ಟಿಫಿಕೇಟ್ಸ್ ಆ್ಯಂಡ್ ಮೆಡಲ್ಸ್ ಇರುತ್ತೆ ಆ್ಯಂಡ್ ಎಲ್ಲ ಫಿನಿಷರ್ಸ್ಗೂ ಕೂಡ ಮೆಡಲ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಇರುತ್ತೆ. ಸೊ ಇದು ಪ್ರತಿ ವರ್ಷದ ರೂಢಿ ಆಗಿರೋದ್ರಿಂದ ನಾವು ಇಷ್ಟು ವರ್ಷ ನಾವು ಆರ್ಗನೈಸ್ ಮಾಡಿದ್ವಿ. ಈ ವರ್ಷ ನಾವು ಜಸ್ಟ್ ವಾಲಂಟಿಯರ್ಸ್ ಆಗಿ ಇಲ್ಲಿ ಕಾಲೇಜಲ್ಲಿ ಗೆಸ್ಟ್ ಆಗಿ ಬರೋ ಥರ ಆಗಿದೆ. ಸೊ ಬೆಳಗ್ಗೆ 5:30ಗೆ ಶಿಫ್ಟ್ ಮುಗಿಸಿ ಸೊ ಕಾಲೇಜಿಗೆ ಬಂದು ಮ್ಯಾರಥಾನಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇವರೆಲ್ಲ ನನ್ನ ಕಾಲೇಜ್ ಜೂನಿಯರ್ಸ್. ಮೋಸ್ಟ್ ಪ್ರಾಬಬ್ಲಿ ಇವರೆಲ್ಲ ನನ್ನ ಜೂನಿಯರ್ಸೇ ಆಗಿರ್ತಾರೆ. ಆ್ಯಂಡ್ ಇದು ಫಿನಿಷಿಂಗ್ ಲೈನು. ಆ ಕಡೆ ಕಾಣ್ತಿರೋದು ಸ್ಟಾರ್ಟ್ ಲೈನು, ಇದು ಫಿನಿಷಿಂಗ್ ಲೈನ್. ಆ್ಯಂಡ್ ಇವನು ನನ್ನ ಫ್ರೆಂಡು, ಬಟ್ ಇವಾಗ ಇದೇ ಕಾಲೇಜಲ್ಲಿ ಏನು ಟ್ರೈನರು, ಜಿಮ್ ಟ್ರೈನರ್ ಆಗಿದ್ದಾರೆ. ಸೊ ಕಾಲೇಜಲ್ಲಿ ಅಫಿಷಿಯಲ್ ಟೀಚರ್ ಅವನು. ಸೊ ಅವ್ರು ಹೇಳಿದ್ದೆ ರೂಲ್ಸು. ಇದು ಫಿನಿಷ್ ಲೈನ್. ಆ್ಯಂಡ್ ಇವತ್ತಿನ ಮ್ಯಾರಥಾನ್ ಹೇಗೆ ಹೋಗುತ್ತೆ ಸೊ ಗೈಸ್, ಇಷ್ಟೊತ್ತು ನೋಡಿದ್ರಿ ಇವೆಂಟ್ ಸ್ಟಾರ್ಟ್ ಆಯಿತು. ಬಟ್ ಇವಾಗ ನಾವೆಲ್ಲ ಮ್ಯಾರಥಾನಿಗೆ ಬಂದ್ವಿ, ಬಟ್ ನಾವೆಲ್ಲ ಓಡ್ತೀವಿ ಅಂದ್ಕೊಂಡ್ರ? ನೋವೇ. ಕಾಲೇಜ್ ಮುಗಿದ್ಮೇಲೆ ಕಾಲೇಜಿಗೆ ಬರ್ತೀವಿ, ಬಟ್ ಕಾಲೇಜ್ ಕೆಲಸ ಯಾವುದೂ ಮಾಡಲ್ಲ. ಸೊ ಇವಾಗ ಫ್ಲ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಈ ಫ್ಲ್ಯಾಗ್ಸ್ ಇಟ್ಕೊಂಡು ಬೈಕರ್ಸ್ ಜೊತೆ ಹೋಗಿ ಪ್ಲೇಸಸ್ ಡಿಸೈಡ್ ಮಾಡ್ತೀವಲ್ವ. ಸೊ ಆ ಪ್ಲೇಸಸ್ ಡಿಸೈಡ್ ಮಾಡೋರ ಜೊತೆ ವಾಲಂಟಿಯರ್ಸ್ ಆಗಿರಬೇಕು. ಆ್ಯಂಡ್ ನೋಡುವ ಯಾರು ಫಸ್ಟು, ಸೆಕೆಂಡು, ಥರ್ಡ್ ಬರ್ತೈತೆ. ಮಧ್ಯದಲ್ಲಿ ಮ್ಯಾರಥಾನ್ದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಸೊ ನಾವಿವಾಗ ಒಂದು ಟ್ರ್ಯಾಕ್ ಇಟ್ಕೊತಾ ಇದ್ದೀವಿ, ಯಾರು ಫಸ್ಟು, ಯಾರು ಸೆಕೆಂಡ್, ಯಾರು ಥರ್ಡ್ ಅಂತ. ಸೊ ಫಸ್ಟ್ ಸೆಕೆಂಡ್ ಜೊತೆಗೆ ಒಂದು ಬೈಕರ್ ಹೋಗಿದ್ದಾರೆ. ಸೊ ನಾವಿವಾಗ ಥರ್ಡ್ ಪ್ಲೇಸ್ ರನ್ನರ್ ಜೊತೆ ಹೋಗ್ತಾ ಇದ್ದೀವಿ. ಮಿಕ್ಕಿದ ಮ್ಯಾರಥಾನ್ ರೈಡರ್ಸ್ ಯಾರೂ ಕಾಣ್ತಿಲ್ಲ, ಬಿಕಾಸ್ ಅವ್ರು ಇನ್ನೂ ತುಂಬ ದೂರದಲ್ಲಿದ್ದಾರೆ. ಇವರೆಲ್ಲ ತುಂಬ ವರ್ಷದಿಂದ ಅಥ್ಲೇಟ್ಸ್ ಆಗಿರ್ತಾರೆ. ಸೊ ಪ್ರಾಕ್ಟೀಸ್ ಮಾಡಿ 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 ದೆಲ್ ಹ್ಯಾವ್ ದ ಸ್ಟ್ಯಾಮಿನಾ ಟು ರನ್. ಸೊ ಅವರು ಕಂಟಿನ್ಯೂಸ್ ಆಗಿ ಓಡ್ತಾರೆ. ಸೊ ಬಾಯ್ಸ್ 5K ಆಯಿತು. ಇವಾಗ ಬಾಯ್ಸ್ 5K 3 ಪ್ಲೇಸ್ ಬಿಟ್ಟಾದಮೇಲೆ ಇವಾಗ ಗರ್ಲ್ಸ್ 5K ಥರ್ಡ್ ಪ್ಲೇಸಲ್ಲಿ ರನ್ ಮಾಡ್ತಿದ್ದೀವಿ. ಸೊ 421 ನಂಬರ್ ಇಸ್ ದ ಥರ್ಡ್ ಪ್ಲೇಸ್ ರನ್ನಿಂಗ್. ಇವಾಗ ಇದು ಥರ್ಡ್ ಪ್ಲೇಸ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಪ್ಲೇಸ್. ಹೇಳಿಲ್ವಾ, ಯಾರು ಯಾವಾಗ ಬೇಕಾದರೂ ಪೊಸಿಷನ್ಸ್ ಚೇಂಜ್ ಆಗ್ಬೋದು. ಸೊ ಲಾಸ್ಟಲ್ಲಿ ಯಾರು ಯಾವ್ಯಾವ ಪ್ಲೇಸಸ್ ಪಿಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ
ಸೊ ವಿಲ್ ಸಿ ಯಾರು ಥರ್ಡ್ ಮತ್ತು ಯಾರು ಸೆಕೆಂಡ್ ಅಂತ. ವಿಲ್ ಹ್ಯಾವ್ ಟು ಸಿ ಯಾರು ಸೆಕೆಂಡು ಯಾರು ಥರ್ಡ್ ಅಂತ ಗೊತ್ತಿಲ್ಲ. ಸೊ ನೋ second to third. So that was the second and third. ಮ್ಯಾರಥಾನ್ ಇನ್ನು ಓಡ್ತಾ ಇದ್ದಾರೆ, ಬಟ್ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಆಗೋಯ್ತು. ಸೊ ಇವಾಗ ಮೊನ್ನೆ ರೀಸೆಂಟಾಗಿ ರೋಟ್ರಿ ಕಡೆಯಿಂದ ಐ ಚೆಕಪ್ ಮಾಡಿದರು. ಸೊ ಇವತ್ತು ಅವ್ರನ್ನೆಲ್ಲ ಕರೆದಿದ್ದಾರೆ. ಸೊ ಅವರಿಗೆಲ್ಲ ಗ್ಲಾಸಸ್ ವಿತರಣೆ ಮಾಡ್ತಾರೆ. ಎಲ್ಲರೂ ಏನಕ್ಕೆ ನಿಂತಿದ್ದಾರೆ ಅಂತಂದರೆ, ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಆಲ್ಮೋಸ್ಟ್ PU ಕಾಲೇಜ್, ಸ್ಕೂಲ್ ಆ್ಯಂಡ್ ಡಿಗ್ರಿ ಕಾಲೇಜ್ 3 ಕೂಡ ಇದೆ. ಯಾವುದೇ ಕ್ಯಾಂಪಸ್ಸಲ್ಲಿ ಏನೇ ಸೆಲೆಬ್ರೇಷನ್ಸ್ ಆಗಬೇಕಾದ್ರೂ ಜನಗಣಮನ ನ್ಯಾಷನಲ್ ಆ್ಯಂಥಮ್ ಏನು ಪ್ಲೇ ಆಗುತ್ತಲ್ವ, ಅದು ಪ್ಲೇ ಆದಾಗ ಯಾರ್ಯಾರು ಎಲ್ಲೆಲ್ಲಿ ನಿಂತಿರ್ತಾರೋ ಅಲ್ಲೇ ನಿಂತ್ಕೊತಾರೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಅವರ್ ಕಾಲೇಜ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆಯೂ ಇದನ್ನು ಇದು ಮಾಡ್ತಾರೆ, ಬಟ್ ನಮ್ಮ ಕಾಲೇಜಲ್ಲಿ ಇದನ್ನು ನೋಡೋಕ್ಕೆ ಒಂಚೂರು ಸ್ಪೆಷಲ್ ಆಗಿ ಕಾಣುತ್ತೆ. ಹೇಳಿದ್ರೆ ಮಾತ್ರ ಏನು ಹೇಳಿರ್ತೀವಿ ಅಷ್ಟು ಮಾತ್ರ ಅಷ್ಟೇ. ಅಲ್ಲಿ ಪಕ್ಕದಾಗ ಬಿದ್ದಿರೋದು ಇದು ಎತ್ತು ಅಂದ್ರೆ ಅದೊಂದೇ ಎತ್ತದ ಪಕ್ಕದಾಗ ಇರೋ ಪೇಪರ್ ಎತ್ತಲ್ಲ. ಮ್ಯಾರಥಾನ್ ಎಲ್ಲ ಆದಮೇಲೆ ಸರ್ ಎಲ್ರಿಗೂ ಬ್ರೇಕ್ಫಾಸ್ಟ್ ಕೊಡಿಸ್ತೀನಿ ಅಂತ ಹೊರಗಡೆ ಕರ್ಕೊಂಡು ಹೋದ್ರು. ನಮ್ಮ ರೋಟ್ರಿ ಕ್ಲಬ್ಬಿಂದ ಬಂದಿರೋರು ಅವ್ರದ್ದೇ ಆದಂಥ ವೆಹಿಕಲ್ಸ್ ತಂದಿರೋದ್ರಿಂದ ಎಲ್ಲರೂ ಕಾರ್ ಮತ್ತು ಮುಂದೆಗಡೆ ಹೋಗ್ತಿರೋ ಜೀಪ್ ನೋಡಿದ್ರಿ ಅಲ್ವಾ, ಎಲ್ಲರೂ ಆ ಗಾಡಿಗೆಲ್ಲ ಹತ್ಕೊಂಡು ಒಂದು ಕಡೆ ಹೋದ್ವಿ. ಅಲ್ಲಿ ಹೋದರೆ ನಾವು ಅಲ್ಲಿ ಅಷ್ಟು ಜನ ಇರೋದು ನೋಡಿಬಿಟ್ಟು ಹೋಟೆಲ್ವ್ರಿಗೆ ಫುಲ್ ಕೈ ಬಿಸಿ ಆಗೋಯ್ತು. ಬಿಕಾಸ್ ಎಲ್ರಿಗೂ ಒಂದೇ ಸರಿ ಕೊಡೋಕ್ಕಾಗಲ್ಲ. ಸೊ ನಮ್ಮ ಫ್ರೆಂಡ್ಸೇ ಒಳಗಡೆ ಹೋಗಿ ಎಲ್ರಿಗೂ ಊಟ ಸರ್ವ್ ಮಾಡಿದ್ರು. ಆಮೇಲೆ ಎಲ್ಲರೂ ಊಟ ಎಲ್ಲ ಮಾಡಾದಮೇಲೆ ಅಲ್ಲಿಂದನೇ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ರು. ಸೊ ಎಲ್ಲರೂ ದೋಸೆ, ಇಡ್ಲಿ, ರೈಸ್ ಬಾತ್ ಅದು ಇದು ತಿಂದ್ವಿ. ಸೊ ಅಲ್ಲಿಂದ ಎಲ್ಲ ಊಟ ಮಾಡಿಕೊಂಡು ಎಲ್ಲರಿಗೂ ಟಾಟಾ ಬಾಯ್ ಹೇಳಿಬಿಟ್ಟು ಮನೆಗೆ ಹೊರಟ್ವಿ. Bye. Bye, sir. Bye, Shivu. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.